ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಮೊನ್ನೆ ಮಂಡ್ಯಕ್ಕೂ ನೀವೆಲ್ಲ ಬಂದಿದ್ರಿ. ರಾಹುಲ್ ಗಾಂಧಿ ಬಂದಾಗ ನಿಮ್ಮ ಜನಶಕ್ತಿ ನೋಡಿದ್ರೆ ಯಾವ ಕಾರಣಕ್ಕೂ ನಿನ್ನೆ ಹಾಸನಕ್ಕೆ ಹೋಗಿದ್ದೆ, ಯಾವ ಕಾರಣಕ್ಕೂ ಹಾಸನದಲ್ಲಿ ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪುರುಷಾಮಗೌಡರು ಮೊಮ್ಮಗ ಗೆಲ್ಲೋದು ಖಚಿತ, ಇಲ್ಲಿ ಕುಮಾರಸ್ವಾಮಿ ಸೋಲುದು ನಿಶ್ಚಿತ. ಬೆಂಗಳೂರು ಗ್ರಾಮಾಂತರದಲ್ಲಿ ಅಳಿಯ ಏನಾಗ್ತಾರೆ, ಸೋಲು ಖಂಡಿತ. ಸೊ 3 ಜನ, ಅಳಿಯನೂ ಸೋಲ್ತಾನೆ, ಮೊಮ್ಮಗನೂ ಸೋಲ್ತಾನೆ, ಮಗನೂ ಸೋಲ್ತಾನೆ. ಮುಂದಕ್ಕೆ ದಳ ಆಗಲೇ ಬಿಜೆಪಿ ಜೊತೆ ಮರ್ಜ್ ಮಾಡ್ತಾರೆ. ಅದಕ್ಕೆ ನಾನು ಹೀಗೆ ಹುಷಾರಾಗಿ ಈ ತಾಲೂಕಿನ ಬಿಜೆಪಿ ಕಾರ್ಯಕರ್ತರಿಗೂ ಹೇಳ್ತಾ ಇದ್ದೀನಿ, ನಾನು ದಳದ ಕಾರ್ಯಕರ್ತರಿಗೂ ಹೇಳ್ತಾ ಇದ್ದೀನಿ, ನಾವು ರೆಡಿಮೇಡ್ ಇದ್ದೀವಿ. ನಾವು ನಿಮ್ಮ ಸೇವೆ ಮಾಡೋಕ್ಕೆ ರೆಡಿಮೇಡ್ ಗಂಡು ಅಂತಾರಲ್ಲ, ಹಂಗೆ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೇವೆ. ನಮ್ಮ ಸರ್ಕಾರ 5 ವರ್ಷ ಅಲ್ಲ, ಇನ್ನ 10 ವರ್ಷ ಈ ಸರ್ಕಾರ ಈ ರಾಜ್ಯದಲ್ಲಿ ಇದ್ದೇ ಇರ್ತದೆ. ಈ ಸರ್ಕಾರ ಇದ್ದೇ ಇರ್ತದೆ. ನಾನು ಹೇಳಿದ್ನಲ್ಲ, ನಮ್ಮ ಕೈಯಲ್ಲಿರೋಂಥ ಅಧಿಕಾರ, ಈ ಹಸ್ತ ಯಾವಾಗಲೂ ಕೂಡ ಹಸ್ತನಾಗಿರ್ತದೆ. ಈ ಹಸ್ತ ಬಾಡೋಗುದಿಲ್ಲ. ಕುಮಾರಸ್ವಾಮಿ ತೆನೆ ಎತ್ತ ರೈತನ ಹೆಣ್ಮಗಳನ್ನ ಬಿಸಾಕ್ಬಿಟ್ಟಿದ್ದಾಳೆ, ಹೋಗಿ ಬಿಜೆಪಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಿಮ್ಮ ಮಂಡ್ಯದ ಮಹಾಜನತೆ, ಅನ್ನದಾನ ಕೊಡುವಂಥ ಮಹಾಜನತೆ, ರೈತರ ಮಕ್ಕಳು ನೀವು. ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತಂಗೆ ಲಂಚ ಇಲ್ಲ, ಈ ರೈತಂಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತನ ಬದುಕಿಸ್ಬೇಕು ಅಂತೇಳಿ ಈ ಮಂಡ್ಯ ಲೀಡರ್ಗಳೆಲ್ಲ ಸೇರಿ ಹೋರಾಟ ನನ್ನ ಮೇಲೆ, ನರೇಂದ್ರ ಸ್ವಾಮಿ, ಚಲುವರಾಯ ಸ್ವಾಮಿ ಎಲ್ಲ ಸೇರಿ ಗಲಾಟೆ ಏನಾದ್ರು ಮಾಡಿ ಆ ಶುಗರ್ ಫ್ಯಾಕ್ಟ್ರಿ ಮುಚ್ಚೋಯ್ತಾದೆ, ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯನವ್ರು ನನ್ನ ಮೇಲೆ ಈಗ ನಾವು ಮಾತು ಕೊಟ್ಟು ಅದಕ್ಕೆ ಹಣ ಇಟ್ಟು ಒಂದು ಮುಂದಕ್ಕೆ ಈ ಜಿಲ್ಲೆಯಲ್ಲಿ ಸರ್ಕಾರದ ಹೊಸ ಕಾರ್ಖಾನೆ ಮಾಡ್ತೇವೆ ಅಂತೇಳಿ ಈಗಾಗಲೇ ನಮ್ಮ ಬದ್ಧತೆಯನ್ನು ನಾವು ತೋರಿಸಿದ್ದೇವೆ. ಆದ್ದರಿಂದ ತಾವು ಚಿಂತೆ ಮಾಡೋದು ಬೇಡ. ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಅನೇಕ ನೀರಾವರಿ ಯೋಜನೆಗಳಿಗೆ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಮೇಕೆದಾಟು ಯೋಜನೆಗೆ ಅಲ್ಲಿ ಹೋರಾಟ ಮಾಡ್ದು, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ. ದಳದವ್ರು ಮಾಡಿದ್ರ, ಬೆಂಬಲ ಕೊಟ್ರ, ಕೊಡ್ಲಿಲ್ಲ. ಈಗ ದೇವೇಗೌಡರು ಮಾತಾಡ್ತವ್ರೆ, ಅವರು ಬಿಜೆಪಿ ರಿಕ್ವೆಸ್ಟ್ ಮಾಡ್ತಾರಂತೆ ಪ್ರೈಮ್ ಮಿನಿಸ್ಟರ್ಗೆ ಕೂಡಲೇ ಮಾಡಬೇಕು ಅಂತ. ನಾವು ಮಾತಾಡುವಾಗ, ನಾವು ಹೋರಾಟ ಮಾಡಿದಾಗ ಅದಕ್ಕೆ ಟೀಕೆ ಮಾಡ್ತಾ ಇದ್ರು. ಮಿಸ್ಟರ್ ಕುಮಾರಸ್ವಾಮಿ, ನೀನು ರೈತರ ಪರವಾಗಿಲ್ಲ, ನಿನ್ನ ಬರೀ ಖಾಲಿ ಮಾತು, ಬರೀ ಬುಡಬುಡಿಕೆ ಮಾತು. ಈ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಈ DK ಶಿವಕುಮಾರ್ ನೀರಾವರಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಮಗೆ ಕೂಡಲೇ ನಮಗೆ ನ್ಯಾಯಾಲಯದಿಂದ ಆದೇಶ ಸಿಗ್ತದೆ. ಇವತ್ತು ಮೇಕೆದಾಟು ಯೋಜನೆಯನ್ನು ಮಾಡಿ ಈ ಕಾವೇರಿ ಜಲಾನಯ ಪ್ರದೇಶನ ರಕ್ಷಣೆ ಮಾಡುವಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ನಾನು ಬಹಳ ಕಡೆ ಹೋಗ್ಬೇಕು. ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವೆಲ್ಲ ಶಕ್ತಿ ಕೊಡ್ತಿರ್ತಾನೆ. ಈಗ ಕೇಂದ್ರ ಸರ್ಕಾರ, ನಮ್ಮ ಪಾರ್ಟಿ AICC ಪಾರ್ಟಿ ಈಗ ಹೊಸಾಗಿ 5 ಗ್ಯಾರಂಟಿ ಏನದು ಗೊತ್ತಾ? ಎಲ್ಲ ನನ್ನ ತಾಯಂದಿರಿಗೆ ನಾವು 24,000 ವರ್ಷಕ್ಕೆ. ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇನ್ನೊಂದು ಕಾರ್ಡ್ ಕಳಿಸ್ಕೊಟ್ಟಿದ್ದಾರೆ, ಮಹಾಲಕ್ಷ್ಮಿ ಯೋಜನೆ ಅಂತ. 1 ಲಕ್ಷ ರೂಪಾಯಿ. ಎಷ್ಟು ವರ್ಷಕ್ಕೆ? 1 ಲಕ್ಷ. ಯುವಕರಿಗೆ 1 ಲಕ್ಷ ಟ್ರೈನಿಂಗು. ಈಗ 3,000 ಕೊಡ್ತಾ ಇದ್ದೀವಿ, 36,000. ಅವರು 1 ಲಕ್ಷ ಅಂತ ಹೇಳವ್ರೆ. ಸಾಲ ಮನ್ನದ ಬಗ್ಗೆ, ದಿನ ಕೂಲಿ, ಮನೆ ನರೇಗಾಲಿ 400 ರೂಪಾಯಿ. ಆಮೇಲೆ ಶ್ರಮಿಕ ನ್ಯಾಯ ಮತ್ತು ಆರೋಗ್ಯಕ್ಕೆ ಇನ್ಸೂರೆನ್ಸು 25 ಲಕ್ಷ. ಝೀರೋ ಬಿಲ್ಲು, ಕರೆಂಟ್ಗೆ ಹೆಂಗೆ ಝೀರೋ ಬಿಲ್ಲು, ಹಂಗೆ ಹಾಸ್ಪಿಟ್ಲಿಗೆ ಕೂಡ ಝೀರೋ ಬಿಲ್ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ನಾನು ಅನೇಕ ಕಡೆ ಪ್ರವಾಸ ಮಾಡಿದ್ದೇನೆ. ಕಾಂಗ್ರೆಸ್ಸು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತದೆ. ಈ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಚುನಾವಣೆ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸ್ಟಾರ್ ಚಂದ್ರು ಅಲ್ಲ ಅಭ್ಯರ್ಥಿ, ಇಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ಟಾರ್ ಚಂದ್ರವ್ರಿಗೆ ಆಶೀರ್ವಾದ ಮಾಡಬೇಕು. ಚಲುವರಾಯ ಸ್ವಾಮಿ ಅವ್ರ ಕೈ ಬಲಪಡಿಸಬೇಕು. ನಿಮಗೆ ನಿಮ್ಮ ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರನ್ನು ಮಾಡ್ಕೊಳ್ಬೇಕು. ಅದಕ್ಕೆ ನೀವೆಲ್ಲ ಸೇರಿ ಸಿದ್ಧರಾಗಬೇಕು. ನಿಮ್ಮ ಬೂತು ನೋಡ್ತೀನಿ, ನಿಮ್ಮ ಬೂತಲ್ಲಿ ಲೀಡ್ ಇಲ್ಲ ಅಂದರೆ
ನೀವೆಲ್ಲ ಕಾಕಿ ಬಟ್ಟೆ ಬಿಟ್ಬಿಟ್ಟು ಲೀಡರ್ಗಳು ಅವ್ರಂಗೆ ಕೂತ್ಕೋಬೇಕು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.